ಹಾಯ್ ಹೆಲೋ ಗಾಯ್ಸ್, ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ನಾಗ ಫಸ್ಟ್ ಕ್ಲಾಸಾಗಿ ಪುರಿ ಮತ್ತು ಚಟ್ನಿ ಮಾಡತ್ತೀವಿ. ಹೆಂಗೆ ಥರ ಮಾಡೋದತ್ತ ಬರೀ ತೋರಿಸ್ತೀನಿ. ಸಾನಿ ಒಳಗೆ ಹಾಕಿ ಸಣ್ಸ್ಕೊಳಕತ್ತಾರ. ನಮ್ಮ ಮನ್ಯಾಗ ಮಂದಿ ಭಾಳ ಅದಾರ ರೀ, ಅದಕ್ಕೆ 1 kg ಹಿಟ್ಟನ್ನು ಇದ್ದಾರೆ. 1 ಕಿಲೋ ಮೈದಾ ಹಿಟ್ಟಿಗೆ ಅರ್ಧ ಕಿಲೋ ಸಣ್ಣ ರವೆ ಸೇರಿಸ್ಕೊಂಡೆ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊತೀವಿ. ಹಾಗೆ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀವಿ. ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋತೀವಿ. ಉಪ್ಪು ಮೇಲೆ ಹಾಗೆ ಒಂದು ಸ್ವಲ್ಪ ಎಣ್ಣೆನೂ ಹಾಕ್ಕೋತೀವಿ. ಎಣ್ಣೆ ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ಚಪಾತಿ ಹೆಂಗೆ ನಾದ್ಕೋತಿರಲ್ಲ ಹಾಗೆ ಇದನ್ನು ನೋಡಿರಿ, ಹಿಟ್ಟು ನಾದಾಕತ್ತಾರ ಮಮ್ಮಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಅದಕ್ಕೆ ಫುಲ್ ವಿಡಿಯೋ ನೋಡಿರಿ, ಯಾರು ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹಿಂಗೆ ಯಾರು ನಮ್ಮ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಒತ್ತಿರಿ. ಈಗ ನೋಡಿರಿ ಹಿಟ್ಟು ರೆಡಿ ಆಗೈತಿ. ನೋಡಿರಿ ಹಿಟ್ಟು ಎಷ್ಟೊಂದು ರೆಡಿ ಆಗೈತಿ. ಈಗ ಇದು 5 ಇಲ್ಲಂದ್ರೆ ಒಂದು 10 ನಿಮಿಷ ಮಟ್ಟ ಹಾಗೆ ಇಡೋಣ್ರಿ ಮ್ಯಾಲೆ ಏನ್ರಿ ಮುಚ್ಚಿ. ನೋಡಿರಿ ಈಗ ಹಿಟ್ಟು ರೆಡಿ ಆಗೈತಿ. ಬರ್ರಿ ಈಗ ಪುರಿ ಮಾಡ್ಕೊಳ್ಳೋಣ. 5-10 ನಿಮಿಷ ಇಟ್ಟಿದ್ದೀವಲ್ಲ, ನೋಡಿರಿ ಎಷ್ಟು ಚಂದಾಗೈತಿ. ಹಿಟ್ಟು ರೆಡಿ ಆಗೈತಿ. ಬರ್ರಿ ಈಗ ಪುರಿ ಮಾಡ್ಕೊಳ್ಳೋಣ. ಪುರಿ ಹೆಂಗೆ ಮಾಡೋದತ್ತ ಎಲ್ಲರಿಗೂ ಗೊತ್ತೇ ಇರ್ತೈತಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಈಗ ನೋಡಿರಿ ನಮ್ಮ ಮಮ್ಮಿ ಪುರಿ ಮಾಡಾಕತ್ತಾರ. ನೋಡ್ರಿ ಈಗ ಹಿಟ್ಟು ಲಟ್ಟುನ್ ಕಿಲ್ಲಿ ಲಟ್ಸಾಕತ್ತಾರ. ಮಣ್ಗಂಡು ಅತಿ ದೊಡ್ಡನೇ ಇರಬಾರ್ದು, ಸಣ್ಣ ಅಟ್ಲೀಸ್ಟ್ ಸ್ವಲ್ಪ ಮೀಡಿಯಮ್ ಇರ್ಬೇಕು ರೌಂಡ. ಯಾಕಂದ್ರೆ ಪುರಿ ಅವಾಗೆ ಟೇಸ್ಟ್ ಬರ್ತೈತಿ, ದಪ್ಪ ಆದ್ರೆ ಟೇಸ್ಟ್ ಬರಲ್ಲ. ನೋಡ್ರಿ ಈಗ ಇನ್ನೊಂದು ಹಿಟ್ಟು ಲಟ್ಸ್ಕೊಳಕತ್ತಾರ. ಬರ್ರಿ ಈಗ ಪುರಿ ಮಾಡ್ಕೊಳ್ಳೋಣ. ನೋಡ್ರಿ ಒಂದು ಪಾತ್ರೆ ಒಳಗೆ ಎಣ್ಣೆ ಹಾಕ್ಕೊಂಡಿವಿ. ನೋಡ್ರಿ ಈಗ ಪುರಿ ಬಿಟ್ಕೊಳಕತ್ತೀವಿ. ನೋಡ್ರಿ ಮಮ್ಮಿ ಪುರಿ ಮಾಡಾಕತ್ತಾರ. ನೋಡ್ರಿ ಎಷ್ಟು ಚಂದ ಉಬ್ಬೈತಿ ಮ್ಯಾಲೆ. ನೋಡ್ರಿ ಮನಗಂಡ ನಮ್ಮ ಉತ್ತರ ಕರ್ನಾಟಕದ ನಾಷ್ಟಾ ರೀ. ನೋಡ್ರಿ ಒಂದು ಹತ್ರ ಪುರಿ ರೆಡಿ ಆಗೈತಿ. ಈಗ ಇನ್ನೊಂದು ಪುರಿ ಬಿಡಾಕತ್ತಾರ. ಬರ್ರಿ ಈಗ ಪುರಿ ಹತ್ರ ರೆಡಿ ಆಗ್ಯಾವ. ಪುರಿ ಕೂಡ ತಿನ್ನಕ್ಕೆ ಚಟ್ನಿ ರೆಡಿ ಮಾಡ್ಕೊಳ್ಳೋನು. ಈಗ ಒಂದು ಮಿಕ್ಸಿ ಒಳಗೆ ಪುಟಾಣಿ ಹಾಕ್ಕೊಳಕತ್ತೀವಿ. ಪುಟಾಣಿ ಹಾಕೊಂಡ ಪೇಸ್ಟ್ ಮಾಡ್ಕೊತೀವಿ. ನೋಡ್ರಿ ಈಗ ಹಾಗೆ ಒಂದು ಸ್ವಲ್ಪ ಕಡ್ಲೆ ಹಿಟ್ಟನ್ನು ತೊಗೊಂಡಿವಿ. ಪುಟಾಣಿ ಹಿಟ್ಟು, ಕಡ್ಲೆ ಹಿಟ್ಟು. ಬರ್ರಿ ಈಗ ಮಾಡೋಕೆ ಏನೇನು ಬೇಕು ತೋರಿಸ್ತೀನಿ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು, ಟಮಾಟಿ. ಬರ್ರಿ ಈಗ ಮಾಡೋಣ. ಈಗ ಒಂದು ಪ್ಯಾನ್ ತೊಗೊಂಡಿನಿ. ಪ್ಯಾನ್ ಒಳಗೆ ಎಣ್ಣೆ ಹತ್ರ ಹಾಕ್ಕೊಂಡಿನಿ. ಆಮೇಲೆ ಜೀರಿಗೆ ಮತ್ತು ಸಾಸಿವೆನೂ ಹಾಕ್ಕೊಂಡಿವಿ. ಹಾಗೆ ಮೆಣಸಿನ್ಕಾಯಿ, ಕರಿಬೇವನ್ನು ಹಾಕ್ಕೊಂಡಿವಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಈಗ ಉಳ್ಳಾಗಡ್ಡಿನೂ ಹಾಕ್ಕೊಳ್ಳೋಣ. ಉಳ್ಳಾಗಡ್ಡಿ ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಉಳ್ಳಾಗಡ್ಡಿ ಕಲ್ಲರೇ ಚೇಂಜ್ ಆಗೋ ಮಟ್ಟ, ಹಾಗೆ ಹಸಿ ಸ್ಮೆಲ್ನೂ ಹೋಗೋ ಮಟ್ಟ. ಇದು ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಅದಕ್ಕೆ ಫುಲ್ ವಿಡಿಯೋ ನೋಡಿರಿ. ವಿಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಈ ಚಟ್ನಿ ಪುರಿ ಕೂಡ ಟೇಸ್ಟ್ ಹತ್ತೈತಿ ಭಾಳ. ನಮ್ಮ ಮನ್ಯಾಗ ಪುರಿ ಮಾಡಿದರೆ ಅಂದ್ರೆ ಈ ಚಟ್ನಿ ಮಾಡೇ ಮಾಡ್ತಾರೆ. ಆಮೇಲೆ ಮೇಲೆ ಒಂದು ಸ್ವಲ್ಪ ಟಮಾಟಿ ಹಾಕೊಳ್ಳೋಣ. ಟಮಾಟಿ ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. ಹಾಗೆ ಇನ್ನೊಂದು ಸ್ವಲ್ಪ ರುಚಿಯ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕೊಂಡು ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ ಈ ಥರ ನೀವು ಮಿಕ್ಸ್ ಮಾಡ್ಕೊರಿ. ಹಾಗೆ ಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಚಟ್ನಿಗೆ ಮೇನ್ ಸಕ್ಕರೆ ಬೇಕು. ಸಕ್ಕರೆ ನೀವು ಸೈಡಕ್ಕೇನು ಹಾಕ್ಕೋಬೋದು, ಇಲ್ಲಾಂದ್ರೆ ಈಗ ಫಸ್ಟ್ ಮಾಡೋಕೆ ಮುಂದೆ ಹಾಕ್ಕೋಬೋದು. ಆಮೇಲೆ ಈ ಮನ್ಯಾಗ ಮಾಡಿದ ಗರಂ ಮಸಾಲ ಹಾಕ್ಕೊಳ್ಳೋಣ. ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆಂದಾಗಿ. ಬರ್ರಿ ಈಗ ಅದು ಪುಟಾಣಿ ಹಿಟ್ಟ ಮುಟ್ಟ ಕಡಲೆ ಹಿಟ್ಟಿತ್ತಲ್ಲ, ಅವೆರಡು ಒಂದು ಬೌಲ್ನಾಗ ಸೇರಿಸ್ಕೊಂಡು ಮ್ಯಾಲೆ ಒಂದು ಸ್ವಲ್ಪ ನೀರು ಹಾಕಿ ಕಡಲೆ ಹಿಟ್ಟು, ಪುಟಾಣಿ ಹಿಟ್ಟು ಸೇರಿಸ್ಕೊಂಡು ಎರಡು ಮಿಕ್ಸ್ ಮಾಡ್ಕೊತೀವಿ ಚೆಂದಾಗಿ. ನೋಡಿರಿ ಈ ಥರ ನೀರು ಟೈಪ್ ಮಾಡ್ಕೊರಿ. ಆಮೇಲೆ ಮಾಡ್ಕೊಂಡಿದ್ದು ನಾವು ಆಗಲ್ಲ ಏನು ಒಗ್ಗರಣೆ ಹೊಡ್ಕೊಂಡಿದ್ದೀವಲ್ಲ ಅದ್ರೊಳಗೆ ಸೇರಿಸ್ಕೊಂಡು ಬಿಡೋಣ. ಇಷ್ಟೇ ಐತೆ ನೋಡಿರಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಅದಕ್ಕೆ ಫುಲ್ ವಿಡಿಯೋ ನೋಡಿರಿ, ಯಾರು ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈಗ ಸೇರಿಸ್ಕೊಂಡಿವಲ್ಲ, ಈಗ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಮನ್ಗಂಡು ನಮ್ಮ ಉತ್ತರ ಕರ್ನಾಟಕ ಒಳಗೆ ಪುಟಾಣಿ ಚಟ್ನಿ ಹತ್ತರ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಯಾಕಂದ್ರೆ ಸ್ವಲ್ಪ ಬಾಳ್ನೆ ಹಾಕೋರಿ. ಯಾಕಂದ್ರೆ ಈ ಚಟ್ನಿ ಎಷ್ಟು ಅಳಸಿರ್ತೈತೆ ಅಷ್ಟೇ ಚಲೋ. ಆಮೇಲೆ ಮೇಲೆ ಫಸ್ಟ್ ಕ್ಲಾಸಾಗಿ ನಿಂಬೆಕಾಯಿ ಹಾಕ್ಕೊಳ್ಳೋಣ ಮತ್ತು ಕೊತ್ತಂಬರಿನೂ ಹಾಕ್ಕೊಳ್ಳೋಣ. ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನೋಡಿ ಫೈನಲಿ ನಮ್ದು ಪುರಿ ಚಟ್ನಿ ರೆಡಿ ಆಗೈತಿ. ಹಾಗೆ ನಮ್ಮದು ವಿಡಿಯೋ ನಿಮಗಿದು ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ನಮಗೆ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿರಿ.